ನಾನು ಹೊರಟಿದ್ದೆ ಶ್ರೀಕೊಂಗಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಗೆ. ಇರುವುದು ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ, ಕಾಡಿನ ತಪ್ಪಲಿನಲ್ಲಿ. ಬಹಳ ಸುಂದರ ಮತ್ತು ಇತಿಹಾಸ ಪ್ರಸಿದ್ಧ ದೇವಾಲಯ ಎನ್ನಬಹುದು. ಇಲ್ಲಿಗೆ ಕರ್ನಾಟಕದ ಎಲ್ಲಾ ಕಡೆಯಿಂದ ಜನರು ಬರುತ್ತಾರೆ. ನಾನು ಹೊರಟಿದ್ದು ಚಾಮರಾಜನಗರದಿಂದ ತಾಳ್ವಾಡಿ ಮೂಲಕ ಹೊರಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ತವರೂರು ದೊಡ್ಡಗಾಜನೂರು ಮೂಲಕ ಹೋಗುವ ಪ್ರತಿ ಸಂಚಾರವೂ ರೋಮಾಂಚನವಾಗಿತ್ತು. ಇಲ್ಲಿ ಸೋಮವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ನಾನು ಹೋಗಿದ್ದು ಸೋಮವಾರವಾಗಿದ್ದರಿಂದ ತುಂಬಾ ಜನ ಬಂದು ಇದ್ದರು. ಎತ್ತ ನೋಡಿದರೂ ಹಸಿರು, ಮರಗಿಡಗಳು, ಹೊಲ, ಸಮೃದ್ಧವಾಗಿದ್ದ ಪರಿಸರ. ನೀವು ದೇವಾಲಯಕ್ಕೆ ಬರಬೇಕಾದರೆ ಚಾಮರಾಜನಗರದಿಂದ ತಾಳವಾಡಿ ಮೂಲಕ ಬನ್ನಿ. ತುಂಬ ಸುಂದರವಾದ ಪರಿಸರ ನೋಡಬಹುದು. ಇದೇ ನೋಡಿ, ದೊಡ್ಡ ಗಾಜನೂರು ಡಾಕ್ಟರ್ ರಾಜಕುಮಾರ ಸರ್ ಮನೆ ಇರುವುದು. ಇಲ್ಲಿಂದ ಹೊರಟ ನನಗೆ ಮುಂದಿನ ಪಯಣ, ಅಲ್ಲಿನ ಜನ, ಪರಿಸರ ಅಮೋಘವಾಗಿತ್ತು. ಏನೇ ಹೇಳಿ, ನಮ್ಮ ಚಾಮರಾಜನಗರ ಹಚ್ಚ ಹಸಿರಿನಿಂದ ಕೂಡಿದ ಸಂಪತ್ತು. ನೀವು ಇಲ್ಲಿಗೆ 2 ಕಡೆಯಿಂದ ಬರ್ಬೋದು.
ಒಂದು ಗುಂಡ್ಲುಪೇಟೆ ಮೂಲಕ ಬಂದು ತೆರಕಣಾಂಬಿ ಹತ್ರ ಎಡಕ್ಕೆ ಬಂದರೆ ಅಲ್ಲಿಂದ ಬರ್ಬೋದು, ಮತ್ತು ಚಾಮರಾಜನಗರದಿಂದ ತಾಳವಾಡಿ ಮೂಲಕ ಬರ್ಬೋದು. ನನ್ನ ಸಲಹೆ, ನೀವು ಬರುವುದಾದರೆ ತಾಳವಾಡಿ ಮೂಲಕ ಬನ್ನಿ, ತುಂಬ ಚೆನ್ನಾಗಿರುತ್ತದೆ. ಪಯಣ ಹಸಿರಿನಿಂದ ರಸ್ತೆ ಸಂಚಾರ ತುಂಬ ಚೆನ್ನಾಗಿರುತ್ತದೆ, ಮತ್ತು ಕಾರಿನಲ್ಲಿ ಬರೋದಕ್ಕಿಂತ ಬೈಕಿನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತದೆ. ಇದೇ ನೋಡಿ ಬೈನಪುರ. ಇಲ್ಲಿಂದ ಮುಂದೆ ತಮಿಳ್ನಾಡು. ಆದರೆ ಹೆಚ್ಚಿನ ಜನ ಕನ್ನಡ ಮಾತನಾಡುವ ಜನರೇ ಇಲ್ಲಿ ಇರೋದು ವಿಶೇಷ. ಮೊದಲೇ ಹೇಳಿದಂತೆ ಎತ್ತ ನೋಡಿದರೂ ಹಸಿರು, ಮರ, ಹೊಲ, ಗದ್ದೆಗಳಿಂದ ಸಮೃದ್ಧವಾಗಿರುವ ಪ್ರದೇಶ. ಈ ನಮ್ಮ ಗಡಿಭಾಗ ಹಿಂದೆ ಜನರು ಈ ದೇವಸ್ಥಾನದಲ್ಲಿ ರಾತ್ರಿ ಉಳಿದುಕೊಂಡು ಹರಕೆ ತೀರಿಸಿ ಹೋಗುತ್ತಿದ್ದರು. ಆದರೆ ಈಗ ಕಠಿಣ ಕಾನೂನು ಕ್ರಮ ಬಂದು ಮತ್ತು ಆನೆಗಳು ರಾತ್ರಿ ಸಂಚಾರ ಜಾಸ್ತಿ ಮಾಡುತ್ತಿರುವುದರಿಂದ ಅದನ್ನು ನಿಲ್ಲಿಸಿದ್ದಾರೆ. ಆದರೂ ಜನಗಳು ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಸಾಯಂಕಾಲವರೆಗೂ ಇದ್ದು ಹೋಗುತ್ತಾರೆ. ಈ ಪ್ರದೇಶದಲ್ಲಿ ಪ್ರಾಣಿಗಳ ಸಂಚಾರ ತುಂಬ ಇದ್ದು ಜನರು ರಾತ್ರಿ ಸಂಚಾರ ಕಡಿಮೆ, ಮತ್ತು ಈ ದೇವಸ್ಥಾನಕ್ಕೆ ಸಾರಿಗೆ ವ್ಯವಸ್ಥೆ ಕೂಡ ತುಂಬ ಕಡಿಮೆ. ಕರ್ನಾಟಕದಿಂದ ಬಸ್ ಬರುತ್ತದೆ, ಆದರೂ ಸ್ವಲ್ಪ ಕಡಿಮೆ. ಇಲ್ಲೇ ನೋಡಿ, ಆನೆಗಳು ಸಾಯಂಕಾಲ ಆದ್ರೆ ಸಾಕು, ಆನೆಗಳ ಹಿಂಡು ಬರುವುದು. ಈ ದಾರಿಯಲ್ಲಿ ಸಾಯಂಕಾಲ 5 ಗಂಟೆ ನಂತರ ಯಾರಿಗೂ ಪ್ರವೇಶವಿಲ್ಲ, ಏಕೆಂದರೆ ಆನೆಗಳ ಸಂಚಾರ ಜಾಸ್ತಿ. ನಾನು ಹೋಗಿದ್ದು ಸೋಮವಾರವಾಗಿದ್ದರಿಂದ ನೋಡಿ, ತುಂಬಾ ಜನ ದರ್ಶನ ಮಾಡಲು ಬಂದಿದ್ರು. ದೇವಸ್ಥಾನವು ಅದ್ಭುತವಾಗಿತ್ತು. ನೀವು ಒಂದು ಸಲ ಬನ್ನಿ, ಮತ್ತೆ ಸಿಗುವ. बोलता